ಅಯ್ಯೋ ಇಸ್ಕಿ ಮಾಕಿ ಅಪ್ಪ ಏನು ಗೈಸ್. ಯಾಕೋ ಇವತ್ತು ಊರ್ ಬಾಗ್ಲಾಗೋ ಸೀನ್ಸ್ ಎಲ್ಲ ಕಾಣಿಸ್ತಾ ಇದೆ. ಅಮ್ಮ ಚಾಮುಂಡೇಶ್ವರಿ. ಹೊಟ್ಟೆ ಉರಿತದೆ. ಹೇ ಗಾಯ್ಸ್, ವೆಲ್ಕಮ್ ಟು ಗೋ ವಿತ್ ರಾಜು ಚಾನಲ್. ಗೋ ವಿತ್ ರಾಜು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಗೈಸ್. ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಸೊ ಇವತ್ತು ಬಂದು ನಾನು ನಿಮ್ಗೆ ಅನಿಸ್ತಾ ಇರ್ಬೋದು ಹೊಸ ಸೆಟಪ್ ಏನಿದೆ, ಹೊಸ ಸೆಟಪ್ಪು ಅಂತ. ಸೊ ಫುಡ್ ವೀಡಿಯೋಸ್ ಏನಾರ ಮಾಡುವಾಗೆಲ್ಲ ಈ ಥರ ಸೆಟಪ್ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಇನ್ಮೇಲೆ. ಆ್ಯಂಡ್ ಇವತ್ತು ಆ ಥರ ಫುಡ್ ವೀಡಿಯೋಸ್ ಅಲ್ಲ ಇವತ್ತಾದರೆ. ಬಟ್ ಸೊ ಯೂಶಲಿ ನನ್ನ ಚಾನಲಲ್ಲಿ ಆಲ್ರೆಡಿ ನೀವು ಮುಂಚೆ ನೋಡಿದರೆ ಒಂದ್ಸರಿ ಜೋಲೋ ಚಿಪ್ ಚಾನಲ್ ಮಾಡಿದ್ದೆ, ನನ್ನ ಫ್ರೆಂಡಿಗೆ ನಾನು ತಿನ್ನಿಸಿದ್ದೆ. ಅದ್ರದ್ದು ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ, ಚೆಕ್ ಮಾಡಿ. ನಾನು ಅವತ್ತು ಒಂಚೂರು ಟೇಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಜೋಲೋ ಚಿಪ್ಪು, ಬಟ್ ಟೇಸ್ಟ್ ಮಾಡಿದ್ದಿಲ್ಲ ನಾನು. ಸೊ ಇವತ್ತು ಬಂದು ನಾನು ಈ ವಿಡಿಯೋಲಿ ನಾನು ಪರ್ಸ್ನಲಿ ಜೋಲೋ ಚಿಪ್ ಚಾಲೆಂಜ್ ತೊಗೊತಾ ಇದ್ದೀನಿ. ಚಾಲೆಂಜ್ ಏನಂದರೆ, ಸೊ ಐ ನೀಡ್ ಟು ಹ್ಯಾವ್ ದಿ ಎಂಟೈರ್ ಜೋಲೋ ಚಿಪ್, ಏನು ಒಂದು ಚಿಪ್ ಬರುತ್ತಲ್ಲ ಅದು ಫುಲ್ ಚಿಪ್ಪು ನಾನು ತಿಂದು ವಿತೌಟ್ ಏನು ನೀರೂ ಸಹ ಕುಡ್ದಿಲ್ಲದೆ ಎಷ್ಟೊತ್ತು ನಾನು ಇರಬಲ್ಲೆ. ಇನ್ ದ ಸೆನ್ಸ್ ಅಟ್ಲೀಸ್ಟ್ 10 minutes ನಾನು ಇರಬೇಕು ವಿತೌಟ್ ಹ್ಯಾವಿಂಗ್ ಎನಿಥಿಂಗ್. ಓಕೆ, ಸೊ ತಿನ್ಬಿಟ್ಟು ವಿತೌಟ್ ಹ್ಯಾವಿಂಗ್ ಎನಿಥಿಂಗ್, ವಿತೌಟ್ ಡ್ರಿಂಕಿಂಗ್, ಏನು ಕುಡ್ದಿಲ್ಲದೆ ನಾನು 10 minutes ಇರಬೇಕು. ಸೊ 10 minutes ಆದ್ಮೇಲೆ ತಿನ್ಬೋದು ನಾನು. 10 minutes ಒಳಗಡೆ ಇದ್ದರೆ ಚಾಲೆಂಜ್ ಗೆದ್ದಂಗೆ ಆ ಥರ. ಸೊ ವಿಲ್ ಸಿ, ಬಿಕಾಸ್ ನಾನು ಅಟ್ ಪ್ರೆಸೆಂಟ್ ಡಯಟಲ್ಲಿದ್ದೀನಿ, ಸ್ವಲ್ಪ ಬ್ಲ್ಯಾಂಡ್ ಫುಡ್ಸ್ ಜಾಸ್ತಿ ತಿಂತಾ ಇರೋದ್ರಿಂದ. ಸೊ ಲಾಸ್ಟ್ 3 days ಡಯಟಲ್ಲಿದ್ದೀನಿ, ಬ್ಲ್ಯಾಂಡ್ ಫುಡ್ಸ್ ಜಾಸ್ತಿ ತಿಂತಾ ಇರೋದ್ರಿಂದ ಮಸಾಲೆ ಐಟಮ್ ಜಾಸ್ತಿ ತಿಂತಾ ಇಲ್ಲ. ಸೊ ನಂಗೆ ಅದೊಂದು ಭಯ ಇದೆ, ಬಿಕಾಸ್ ಜಾಸ್ತಿ ಖಾರ ಇರುತ್ತೆ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಅದು ತಿಂದಾಗ ಎಲ್ಲಿ ಹೊಟ್ಟೆ ಒಡಿಸ್ಕೊಳುತ್ತೆ ಅನ್ನೋ ಒಂದು ಭಯ. ಯೂಶ್ವಲಿ ನಾನು ಸ್ಪೈಸಿ ಫುಡ್ಡೇ ಇಷ್ಟಪಡೋದು, ಬಟ್ ವೆನ್ ಐ ಸ್ಟಾರ್ಟ್ ಡೂಯಿಂಗ್ ಡಯಟ್ ಅಲ್ವಾ, ಫುಲ್ ಬ್ಲ್ಯಾಂಡ್ ಆದಾಗ ಒಂಚೂರು ಮಸಾಲೆ ತಿಂದ್ರೂ ಹೊಟ್ಟೆ ಉರಿ ಸ್ಟಾರ್ಟ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಸೊ ಐ ಆಮ್ ಲಿಟಲ್ ಸ್ಕೇರ್ಡ್, ತುಂಬ ಖಾರ ಇದ್ದು ತಡ್ಕೊಳಕ್ಕೆ ಆಗಲ್ವಾ ಅನ್ನೋ ಥರ. ಬಿಕಾಸ್ ಒಂದೊಂದು ವೀಡಿಯೋಲೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಏನೋ ಆಗೋಗೋ ಥರ, ಇಲ್ಲ ಏನೋ ತುಂಬ ಒಂಥರ ಓವರ್ ರಿಯಾಕ್ಷನ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಈಸ್ ಇಟ್ ಆ್ಯಕ್ಚುಲಿ ಟ್ರೂ? ಬಿಕಾಸ್ ನನ್ನ ಫ್ರೆಂಡು ಕೊಟ್ಟಾಗ ಈ ವಾಸ್ ಲೈಕ್ ಕೂಲ್ ಅನ್ನೋದು ಬಾರ್ದು, ಒಂಚೂರು ಖಾರ ಆಯ್ತು ಅಷ್ಟೇ ಅವನಿಗೆ. ಬಟ್ ನಾನು ಎಸ್ಪೆಷಲಿ ಅವ್ನು ಡಯಟ್ ಇರೋವಾಗ, ಪ್ರೆಸೆಂಟು ನಾನು ಡಯಟಲ್ಲಿದ್ದೀನಿ, ಡಯಟ್ ಇರೋವಾಗ ತಿಂದರೆ ಏನಾಗುತ್ತೆ ಅಂತ ನೋಡುವ. ಸೊ ಹೋಪ್ಫುಲಿ ಲೆಟ್ಸ್ ಸಿ ಗೈಸ್. ಲೆಟ್ಸ್ ಸ್ಟಾರ್ಟ್ ದಿಸ್ ನ್ಯೂ ವಿಡಿಯೋ. ಸೊ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಅಗೇನ್. ಸೊ ಲೆಟ್ಸ್ ಸಿ ಹೌ ದಿ ಚಾಲೆಂಜ್ ಗೋಸ್ ಗೈಸ್. ಸೊ ಐ ವಾಂಟ್ ಟು ಸಿ ವೆದರ್ ಐ ಕ್ಯಾನ್ ಕಂಟ್ರೋಲ್ ದಿ ಸ್ಪೈಸ್ ಆರ್ ನಾಟ್ ಗೈಸ್. ಸೊ ಐ ಆಮ್ ಎಕ್ಸೈಟೆಡ್. ಸೊ ಬನ್ನಿ ಆರ್ಡರ್ ಮಾಡೋಣ. ಸೊ ಜೆಪ್ಟೋ, ಇಲ್ಲಿ ಓಪನ್ ಜೆಪ್ಟೋ. ಐ ಆಮ್ ಆರ್ಡರಿಂಗ್ ಫ್ರಮ್ ಜೆಪ್ಟೋ ಗೈಸ್. ನಾನು ಆಲ್ರೆಡಿ ಎಲ್ಲ ಕಾರ್ಡ್ಗೆ ಹಾಕಿಟ್ಟಿದ್ದೀನಿ. ಓಕೆ, ಜಸ್ಟ್ ವಿಡಿಯೋ ಸುಮ್ಮನೆ ಡಿಲೇ ಆಗಿಲ್ಲದೆ ಇರಲಿ ಅಂತ. ಸೊ ಜೋಲೋ ಚಿಪ್ ಮಾಡಿದ್ದೀನಿ. ಇದೊಂದು ಸಪ್ರೇಟ್ ಆಗಿ ಬೇಕಿತ್ತು ಬಿಡಿ, ಇದು ಜೊತೆಗೆ ಮಾಡಿದ್ದೀನಿ. ಸೊ ಜೋಲೋ ಚಿಪ್ ಇದ್ರ ಮೇಲೆ ಬರ್ದಿರೋದೆಲ್ಲ ನೋಡ್ಬಿಟ್ರೆ ನಿಜ ಏನೋ ಆಗ್ಬಿಡುತ್ತೆ ಅನ್ನೋ ತರ ಇರುತ್ತೆ ಗೈಸ್. ಬಟ್ ಲೆಟ್ಸ್ ಸಿ ಈಸ್ ಇಟ್ ಟ್ರೂ, ಇದ್ರ ಮೇಲೆಲ್ಲ ಏನ್ ಬರ್ದಿರ್ತಾರೆ ಅದೆಲ್ಲ ನಿಜಾನ ಅಂತ ನೋಡುವ ಇವತ್ತು. ಬಿಕಾಸ್ ಲಾಸ್ಟ್ ಟೈಮ್ ಮೈ ಫ್ರೆಂಡ್ ಹ್ಯಾಡ್ ಅಲ್ವಾ, ಆ ತರ ಎಲ್ಲ ಏನಿಲ್ಲ ಅಂತ ಅನ್ಸ್ತು ನನಗೆ. ಲೆಟ್ಸ್ ಸಿ. ಸೊ ಜೋಲೋ ಚಿಪ್ ಜೊತೆಗೆ ಖಾರ ಆಗ್ಬಿಟ್ರೆ ಮಿಸ್ ಆಗಿ ನಾನು ಬಂದು ಯೋಗಟ್ ಮಾಡಿದೀನಿ. ಸೊ ಒಂದು ಹೆಲ್ದಿಯರ್ ಸೈಡ್ ಇರ್ಲಿ ಅನ್ಬಿಟ್ಟು ಇದು ಮಾಡಿದೀನಿ ಯೋಗಟ್. ಗ್ರೀಕ್ ಯೋಗಟ್ ಇದ್ದಿಲ್ಲ ಇದರಲ್ಲಿ, ಸೊ ಫ್ರೂಟ್ ಯೋಗಟ್ ಹಾಕಿದ್ದೀನಿ. ಸೊ 2 ಯೋಗಟ್ ಆರ್ಡರ್ ಮಾಡಿದೀನಿ. ಸೊ ಲೆಟ್ಸ್ ಆರ್ಡರ್ ಗೈಸ್. ಸೊ ಆರ್ಡರ್ ಈಸ್ ಕನ್ಫರ್ಮ್ಡ್ ಗೈಸ್. ಸೊ ಲೆಟ್ಸ್ ವೇಟ್ ಗೈಸ್. ನನ್ನ ಆರ್ಡರ್ ಬಂತು ಗೈಸ್. ಜೋಲೋ ಚಿಪ್ ಇಸ್ ಹಿಯರ್. ಓಕೆ ಗೈಸ್, ಬಂತು ಜೋಲೋ ಚಿಪ್ ಬಂತು. ಬನ್ನಿ ಹೋಗಿ ಟ್ರೈ ಮಾಡೋಣ, ಅದೇನು ಅರಿಯುತ್ತೆ ನೋಡೋಣ. ಸೊ ಗೈಸ್, ಜೋಲೋ ಚಿಪ್ ಇಸ್ ಹಿಯರ್. ಸೊ ಜೋಲೋ ಚಿಪ್ ಬಂದಿದೆ. ಬಾಕ್ಸ್ ಮಾತ್ರ ನೋಡೋಕ್ಕೆ ಆ್ಯಸ್ ಯೂಶುವಲ್ ನನ್ನ ಫಸ್ಟ್ ಡೇ ನನ್ನ ಮುಂಚೆ ವಿಡಿಯೋಲ್ಲಿ ಹೇಳ್ದಂಗೆ ಭಯಂಕರವಾಗಿದೆ. ಇದು ಬಂದು ಆ್ಯಸ್ ಯೂಶುವಲ್ ನನಗೆ ಯಾಕೋ ಖಾರ ಆಗುತ್ತೆ ಅಂತ ಅನ್ಸ್ಬಿಟ್ಟಿದೆ. ಸೊ ಅದಕ್ಕೆ 2 ಗ್ರೀಕ್ ಯೋಗರ್ಟ್ ತರಿಸಿ, ಇನ್ನೊಂದು ಹೆಲ್ದಿಯರ್ ಸೈಡ್ ಇರಲಿ ಅಂತ. ದಿಸ್ ಈಸ್ ನಥಿಂಗ್ ಗೈಸ್ ಬಟ್ ವಾಟರ್ ಅಷ್ಟೇ, ಕುಡಿಯೋ ನೀರು. ಸೊ ಆ್ಯಸ್ ಯೂಶುವಲ್ ಫಸ್ಟ್ ಇಂಪ್ರೆಷನ್ ಇಸ್ ದಿ ರೈಟ್ ಇಂಪ್ರೆಷನ್. ಪ್ರೀವಿಯಸ್ ನನ್ನ ಫಸ್ಟ್ ಟೈಮ್ ಇದು ನೋಡಿದಾಗಲೂ ಅಷ್ಟೇ ಹೇಳಿದ್ದೆ, ದಿ ಗ್ರಾಫಿಕ್ಸ್ ಆನ್ ದಿಸ್ ಬಾಕ್ಸ್ ಅಲ್ವಾ, ಇಟ್ಸ್ ಕ್ಲಾಸ್ ಗೈಸ್. ಬಾಕ್ಸ್ ನೋಡೋದೇನೆ ಎದುರ್ಕೊಬೇಕು ಅಂದ್ಕೊಳ್ಳಿ, ಆ ಥರ ಇರುತ್ತೆ. ಸೊ ಆ ಥರ ಮಾಡಿದ್ದಾರೆ.
ಇದ್ರ ಮೇಲೆಲ್ಲ ಇರೋದನ್ನೆಲ್ಲ ನಾನು ಹೇಳಕ್ಕೆ ಹೋಗಲ್ಲ, ಬಿಕಾಸ್ ಆ್ಯಸ್ ಯೂಶುವಲ್ ಎಲ್ಲ ಹೇಳ್ತಾರೆ. ಬಟ್ ಪ್ರೈಸ್ ಬಂದಿದ್ದು 222, ಇದು ನನಗೆ ಬಂದು 146 ಸಿಕ್ತು ಜೆಪ್ಟೋ ಅಲ್ಲಿ. ಸೊ ಬನ್ನಿ ಓಪನ್ ಮಾಡೋಣ, ಲೇಟ್ ಮಾಡೋದು ಬೇಡ ಸುಮ್ಮನೆ. ಓಪನಿಂಗೇ ಹೋಗ್ಬಿಡ್ತು ನೋಡಿ ನಮ್ಮದು. ನಾವೆಲ್ಲ ಪಕ್ಕಾ ಫುಡ್ ಬ್ಲಾಗರ್ಸ್ ಅಲ್ಲ, ಓಕೆನಾ, ಚಾಲೆಂಜ್ ಬ್ಲಾಗರ್ಸ್ ಅಲ್ಲ. ಮತ್ತೆ ಒಳಗಡೆ ಇಕ್ಕಿ ಗೈಸ್, ದಿಸ್ ಈಸ್ ಹೌ ದಿ ಫ್ರಂಟ್ ಲುಕ್ಸ್ ಅಲ್ವಾ. ಬ್ಯಾಕ್ ಸೈಡ್ ನೋಡಿ, ಓಪನ್ ಮಾಡ್ತೀನಿ. ಇದು ಓಪನ್ ಮಾಡಿದ್ರೇ ಒಂಥರ ಮಜಾ ನೋಡೋಕ್ಕೆ. ಈ ಡಿಸೈನು, ಇದ್ರ ಓಡಿರೋ ಡಿಸೈನ್ ಎಲ್ಲ ನೋಡಿ. ಈ ಪ್ಯಾಕೆಟ್ ನೋಡಿ, ಈ ಪ್ಯಾಕೆಟ್ ಮೇಲಿರೋ ಡಿಸೈನ್ ನೋಡಿ. ಫಿಯರ್ ದಿ ರೀಪರ್ ಅಂತೆ, ಜೋಲೋ ಚಿಪ್ಪು. ಎಸ್ಪೆಷಲಿ ನನ್ನ ಪ್ರೀವಿಯಸ್ ಬಾಕ್ಸು ನಾನು ಹಂಗೆ ಇಕ್ಕಿದ್ದೀನಿ ಇದ್ರದ್ದು, ಬಿಕಾಸ್ ಆಫ್ ದಿಸ್ ಗ್ರಾಫಿಕ್ಸ್. ನಂಗೆ ತುಂಬ ಇಷ್ಟ ಆಯ್ತು ಈ ಗ್ರಾಫಿಕ್ಸು. ಇನ್ನು ಇದ್ರ ಮೇಲೆಲ್ಲ ಬರ್ದಿರೋದನ್ನು ಜಾಸ್ತಿ ಹೇಳೋಕೆ ಹೋಗಲ್ಲ. ಜಸ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಇದು ತಿಂದಾಗ. ಶಾರ್ಟ್ ಟರ್ಮ್ ಲಾಸ್ ಆಫ್ ಸ್ಪೀಚ್ ಅಂತ ಮಾತಾಡೋಕ್ಕಾಗಲ್ವಂತೆ. ಮೌತ್ ಆನ್ ಫೈರ್ ಆ್ಯಸ್ ಯೂಶುವಲ್, ಅದು ಗೊತ್ತು, ಖಾರ ತಿಂದಾಗುತ್ತೆ. ಇಂಪೇರ್ಡ್ ವಿಷನ್ ಆಫ್ ಟಿಯರ್ಸ್ ಅಂತೆ, ಕಣ್ಣಲ್ಲೆಲ್ಲ ನೀರು ಬರುತ್ತೆ. ಎಕ್ಸ್ಟ್ರೀಮ್ ಪ್ರೊಫ್ಯಾನಿಟಿ, ಲಾಸ್ಟ್ ಟೈಮ್ ಏನೋ ಇತ್ತು ಮೀನಿಂಗ್ ಹೇಳಿದ್ದು ಇದ್ರದ್ದು. ಇನ್ನು ರಿಪ್ ಅಂತ ಹಾಕ್ಬಿಟ್ಟವ್ರು ಡೈರೆಕ್ಟಾಗಿ. ಸೊ ಮೇಡ್ ವಿತ್ ಕೊಲೋನಿಯಾ ರೀಪರ್ ಪೆಪ್ಪರ್. ಇನ್ನು ಅಷ್ಟೇ ಇನ್ನೇ ಹೇಳ, ಎನಿ ಲಾಸ್ಟ್ ವರ್ಡ್ಸ್? ಸಾಯೋ ಸೀನೆಲ್ಲ ಇಲ್ಲ. ನೋಡೋಣ ಯಾವ ರೇಂಜಿಗೆ ಬರ್ಸುತ್ತೆ ಅಂತ. ನನಗೆ ಆಲ್ರೆಡಿ ನಾನು ಹೇಳಿದ್ನಲ್ಲ ನಿಮಗೆ, ಡಯಟಲ್ಲಿ ಇರೋದ್ರಿಂದ, ಎಸ್ಪೆಷಲಿ ಡಯಟಲ್ಲಿ, ಇಲ್ಲ ನಾರ್ಮಲ್ ಆಗಿದ್ದರೆ ನಾನು ಇಷ್ಟೆಲ್ಲ ತಲೆ ಕೆಡ್ಸ್ಕೊತಾ ಇಲ್ಲ. ಡಯಟಲ್ಲಿ ಇರೋದ್ರಿಂದ ಬಾಡಿ ಸ್ವಲ್ಪ ತಣ್ಣಗಿದೆ ಇವಾಗ, ಇಲ್ಲ ಮಸಾಲ ಅವೆಲ್ಲ ಇಲ್ಲ. ಇದು ತಿಂದಾಗ ಖಾರ ಯಾಕೋ ಎತ್ತಾಕತ್ತೆ ಅಂತ ಭಯ ಆಗ್ತಾಯಿದೆ. ಲೆಟ್ಸ್ ಸಿ ಹೇಗಿರುತ್ತೆ ನೋಡುವ. ದಿಸ್ ಈಸ್ ಹೌ ದಿ ಚಿಪ್ ಲುಕ್ಸ್ ಗೈಸ್. ಮತ್ತೆ ಒಂದು ಓವರ್ವ್ಯೂ ಬೇಕಂದರೆ, ಓಕೆ. ಸೊ ಲೆಟ್ಸ್ ಓಪನ್. ಏನಪ್ಪ ಇದು, ಚಿಪ್ನೇ ಉಲ್ಟಾ ಹಾಕ್ಬಿಟ್ಟವ್ರೇನೋ, ಕರೆಕ್ಟಾಗಿ ಓಪನ್ ಆಗಿಲ್ಲ. ಇದೆಯಪ್ಪ ಮೀನು ಕೈಯಲ್ಲಿ ಮುಟ್ಟಿದ್ರು ಕಣ್ಣ ಹತ್ರ ಎಲ್ಲ ಹಿಡ್ಕೊಬಾರ್ದು. ನನಗೆ ಅದೊಂದು ಭಯ ಗೈಸ್. ನನಗೆ ಕಣ್ಣು ಉಚ್ಕೊತೀನಿ ನಾನು, ಖಾರ ಜಾಸ್ತಿ ಆದರೆ ಅದೊಂದು ಭಯ ಇದೆ. ಇದೇನಿದೆ, ಲಾಸ್ಟ್ ಟೈಮು ತೆಗ್ದಾಗ ನನ್ನ ಫ್ರೆಂಡಿಗೆ ಶವರ್ಮಾಗ ಕೊಟ್ಟಿದ್ದೆ, ನಮಗೆ ಖಾರ ಆಗಿದ್ದಿಲ್ಲ. ತೆಗ್ದವಾಗ ಘಾಟ್ ಹೊಡೆಯುತ್ತೆ. ಅಪ್ಪ ಸ್ಟಾರ್ಟ್ ಆಯ್ತಪ್ಪ ಇದರದು, ಘಾಟ್ ಹೊಡೆಯುತ್ತೆ. ಹೆಂಗೆ ಹೊಡೆಯುತ್ತೆ ಗೊತ್ತಾ ಪೆಪ್ಪರ್ದು. ಚಿಪ್ಪು ಪೀಸೇ ಆಗಬಾರ್ದು ಅಂದ್ಬಿಟ್ಟು ನಾನು ಮಾಡ್ತಾ ಇರೋದು. ಅಯ್ಯೋ ಗೈಸ್, ಇದು ಬಂದು ಓವರ್ ಆ್ಯಕ್ಷನ್ ಎಲ್ಲ ಇಲ್ಲ. ನಾನು ಏನು ಫೀಲ್ ಮಾಡ್ತೇನೆ ಅದೇ. ಒಂದು ನಿಮಿಷ ರೀ, ಇದು ಸ್ಟೀಲ್ ತಗೊತೀನಿ, ಹೇಗಿದೆ ತೋರಿಸ್ತೀನಿ. ಆಲ್ರೆಡಿ ಕಣ್ಣೂರಿದೆ, ನೀವು ಬೆಳೆಸ ಕಾಣಿಸ್ತದೆ ಗೊತ್ತಿಲ್ಲ. ನೋಡಿ ಇಲ್ಲಿ ಯಾವ ರೇಂಜ್ ಮಸಾಲೆ ಹಾಕಿ ಕೊಡಿದ್ರಲ್ಲಿ ಖಾರ ಕಾಣಿಸ್ತಾ ಇದೆಯಲ್ಲ ಗೈಸ್. ದಿಸ್ ಈಸ್ ಹೌ ದಿ ಚಿಪ್ ಲುಕ್ಸ್ ಗೈಸ್. ಸೊ ಒಂದೆರಡು ಪುಡಿ ಆಗಿದೆ. ಪುಡಿ ಆಗಿರೋದನ್ನ ಸೈಡಿಗೆ ಇಟ್ಬಿಟ್ಟು ತೋರಿಸ್ತೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ಚಿಪ್ಪು. ಮಸಾಲೆ ಕಾಣಿಸ್ತಾ ಇದೆಯಾ? ಯಾಕೋ ಪಕ್ಕ ಊರ್ಬಾಗ್ಲಾಗುತ್ತೆ. ಬಿಕಾಸ್ ಬಿರಿಯಾನಿ ಈ ಥರ ಮಸಾಲ ಸ್ಪೈಸಸ್ ತಿಂದ್ಬಿಡ್ತೀನಿ, ಪ್ಲೈನ್ ಖಾರ ಅಲ್ವಾ. ಯಾಕೋ ಇವತ್ತು ಊರ್ಬಾಗ್ಲಾಗೋ ಸೀನ್ಸ್ ಎಲ್ಲ ಕಾಣಿಸ್ತಾ ಇದೆ. ಮೇಯ್ನ್ ಕಣ್ಣತ್ರ ಕೈ ಹಿಡ್ಕೊಂಬಾರ್ದಪ್ಪ, ಮೇಯ್ನು ಶೆಕೆ ಬಂದಾಗ ಕಣ್ಣತ್ರ ಕೈ ಹಿಡ್ಕೊಂಬಿಡ್ತೀನಿ ನಾನು, ಅದೊಂದು ಟೆನ್ಷನ್ ನನಗೆ. ಹಾಂ ಗೈಸ್, ಲೆಟ್ಸ್ ಸ್ಟಾರ್ಟ್. ಲೆಟ್ ಮಿ ಹ್ಯಾವ್ ದಿಸ್. ಹೋಪ್ಫುಲಿ ಒಂದೇ ಬೈಟ್ ತೊಗೊಂಡೆ, 2 ಬೈಟ್ ತೊಗೊಂಡ ಗೈಸ್. 1 ಬೈಟ್ ತೊಗೊಂಡ್ರೆ ಪಕ್ಕ ಖಾರ ಆಗಿ ಮತ್ತೆ ಹಂಗೆ ಇರಬೇಕಲ್ಲ, ಅವಾಗೇ ಮಜಾ ಅಲ್ವಾ. 1 ಬೈಟ್ ತೊಗೊತೀನಿ, ಆಮೇಲೆ ಲೆಟ್ಸಿ ಮಸಾಲೆ ಇರೋ ಕಡೆ ತೊಗೊತೀನಿ. ಅಯ್ಯೋ ಇಸ್ಕಿ ಮಾಕಿ ಅಪ್ಪ, ಏನು ಗೈಸ್ ಜಂಗಿಸ್ಕೊಂಡು.
ಹೊಗೆ ಹಾಕ್ಸ್ಕೊಂಡೆ ನಾನು, ಗೊತ್ತಾಗ್ಬಿಡ್ತು ನನಗೆ. ಓ ಶೇಟ್ ಬ್ರೋ, ಇದೆಲ್ಲ ಚಾಲೆಂಜ್ ಅಂತ ಬೇರೆ ಹೇಳ್ಬಿಟ್ನೆ. ಓಂ ನಮಃ ಶಿವಾಯ. ನಂಗೆ ನಿಜ ದೇವರಾಣೆ ಭಯ ಆಗ್ತಾಯಿದ್ದು ಇವಾಗ, ತಿನ್ಬೇಕು ಅನಿಸ್ತದೆ. ಅಮ್ಮ ಚಾಮುಂಡೇಶ್ವರಿ. ಇದೊಂದು ಸ್ವಲ್ಪ ಪುಡಿ ಇದೆ ಗೈಸ್. ಟೈಮರ್ ಆನ್ ಮಾಡ್ತೀನಿ. अभी मजा आएगा ना. ಗೈಸ್ ಟೈಮರ್ ಆನ್ ಮಾಡಿದ್ದೀನಿ. ಲೆಟ್ಸ್ ಸಿ ಎಷ್ಟೊತ್ತಾಗುತ್ತೆ ಅಂತ. 10 ನಿಮಿಷ ಆಗಲ್ಲ ಗೈಸ್ ನಿಜ. ಶೀಟ್ ಬ್ರೋ. ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. ನೋಡಿ ಮುಖ ನೋಡಿ. ಓಂ ನಮಃ. ಪಕ್ಕ ಖಾರ ಗೈಸ್. ಆಮೇಲೆ ತಿಂದಿಲ್ಲ ಅನ್ಕೊಂಬಿಡಿ ಪ್ಯಾಕೆಟು. ನನ್ನ ಮಗ ನನ್ನ ಫ್ರೆಂಡ್ ಅವತ್ತು ಶವರ್ ಮಾಡಕ್ಕೆ ಕೊಟ್ಟನಲ್ಲ, ಮೈನಸ್ ಎಲ್ಲ ಬ್ಯಾಲೆನ್ಸ್ ಮಾಡಿಬಿಡ್ತು. ವಾ ಅನ್ಕೊಂಡಷ್ಟು ಈಸಿ ಇಲ್ಲ. ಬಾಯಿ ಪರವಾಗಿಲ್ಲ, ಉರಿತಾ ಇದೆ ಗಂಟ್ಲು, ಹೊಟ್ಟೆ ಎಲ್ಲ ಉರಿತಾ ಇದೆ. ಅಯ್ಯೋ ಇಸ್ಕೆ ಹೊಟ್ಟೆ ಉರಿತದೆ, ಲಿಟ್ರಲಿ ಹೊಟ್ಟೆ ಉರಿತದೆ. 5 ನಿಮಿಷ ಆಯ್ತೀನಿ ಗೈಸ್ ನಾನು, ಸಾರಿ 10 ನಿಮಿಷ ಆಗಲ್ಲ. ಯಾವತ್ತೂ ಇಷ್ಟು ಆಸೆ ಆಗಿಲ್ಲ ನನಗೆ ಮುಂದೆ ಇದನ್ನು ಇಷ್ಟು ಹಿಡ್ಕೊಂಡು ತಿನ್ನಬೇಕು ಅಂತ. ಅಷ್ಟು ಆಸೆ ಆಗ್ತಾಯಿತ್ತು ಇವತ್ತು ತಿನ್ಬೇಕಂತ. ಓ ಫಕ್ ಬ್ರೋ. ಬೆಳಿಗ್ಗೆ ನನ್ನ ಸ್ಥಿತಿ ಪಕ್ಕ ಬಾತ್ರೂಮಲ್ಲಿ ಬಾಯಿ ಉರಿತಾ ಇಲ್ಲ, ಹೊಟ್ಟೆ ಉರಿತಾ ಇದೆ, ಹೊಟ್ಟೆ ಸಿಕ್ಕಾಪಟ್ಟೆ ಉರಿತಾ ಇದೆ. ಫ್ಯಾನ್ ಬೇರೆ ಹಾಕಿಲ್ಲ ವಿಡಿಯೋಗೆ, ಶೆಕೆ ಬೇರೆ. ಕಣ್ಣಲ್ಲಿ ಬೇರೆ ಕೈಯಲ್ಲಿ ಬೇರೆ ಖಾರನ, ಮುಖಕ್ಕೆ ಹಿಡ್ಕೊಂಡ್ರೆ ಅಷ್ಟೇ ಹೊಗೆನೇ. ಇನ್ನು ನೀರು ಕುಡಿಬೇಕು ಅಂತ ಆಸೆ ಆಗ್ತದೆ.
ಸತ್ತೋಗ್ತೀನಿ ಅಂತೆಲ್ಲ ಏನು ಫೀಲ್ ಬರ್ತಾಯಿಲ್ಲ. ಬಟ್ ಇವ್ರು ಹೇಳ್ದಂಗೆ ಶಾರ್ಟ್ ಟರ್ಮ್ ಲಾಸ್ ಆಫ್ ಸ್ಪೀಚೂ ಪರವಾಗಿಲ್ಲ, ಇಲ್ಲ ಅನಿಸ್ತಾ ಇಲ್ಲ. ಮೌತ್ ಆನ್ ಫೈರ್ ಪಕ್ಕ ಆಯಿತು ಸ್ಟಾರ್ಟಿಂಗಲ್ಲಿ, ಇವಾಗ ಆಗ್ತಿಲ್ಲ. ಕಣ್ಣಲ್ಲಿ ನೀರು ಬರ್ತಾಯಿದೆ, ಅದಂತೂ ನಿಜ. ಪ್ರೊಫ್ಯಾನಿಟಿ ಚೆಕ್ ಮಾಡಿಲ್ಲ. ರಿಪ್ಪು ಸಾಯಲ್ಲ ಗೈಸ್, ಸಾಯ ಸೀನೆಲ್ಲ ಇಲ್ಲ. ಎಷ್ಟೇ ಟೈಮು ಥೋ ಇದೊಂದಪ್ಪ. ಇವಾಗ ಸ್ವಲ್ಪ ಆರಾಮಾಯಿತು. ಮಕ್ಕ ಕೈ ಹಿಡ್ಕೊಳಕ್ಕೂ ಭಯ ಆಗ್ತಾಯಿದೆ ನನಗೆ. ಓಕೆ ಗೈಸ್, ಐ ಆಮ್ ಡನ್. ಖಾರ ಅನಿಸ್ತಾ ಇಲ್ಲ ಇವಾಗ. ಓಕೆ, ಸ್ವಲ್ಪ ಮೂಗಲೆಲ್ಲ ನೀರು ಬರ್ತಾಯಿದೆ, ಬಿಟ್ಟರೆ ಒಂಚೂರು ಖಾರ ಇದೆ, ಸೆನ್ಸೇಷನ್ ಇದೆ. ಬಟ್ ಟೇಸ್ಟೇ ಚೆನ್ನಾಗಿಲ್ಲ ಗೈಸ್ ಇದ್ರದ್ದು. ಅಟ್ಲೀಸ್ಟ್ ಒಂದು ಚಿಪ್ ಕೊಡ್ತಾರೆ 220 ರೂಪಾಯಿಗೆ, ಖಾರ ಸಿಕ್ಕಿರ್ತಾರೆ. ಒಂಚೂರು ಟೇಸ್ಟನ್ನ ಚೆನ್ನಾಗಿದ್ರೆ ಏನೋ ನಾನು ಬೇಜಾರಾಗಲ್ಲ ತಾನೆ. ಒಂದು ಚಿಪ್ಪು 222 ರೂಪಾಯಿ, ನನಗೆ 156 ರೂಪಾಯಿ ಸಿಕ್ತಿವತ್ತು. ಮತ್ತೆ ತಿನ್ಬೇಕಂತ ಅನ್ಸಲ್ಲ ಗೈಸ್, ಬಿಕಾಸ್ ಟೇಸ್ಟ್ ಇಲ್ಲ, ಏನಿಲ್ಲ. ಹೊಟ್ಟೆ ಮಾತ್ರ ಉರಿತಾ ಇದೆ ನಂಗಾದರೆ, ಬಿಟ್ಟರೆ ಇನ್ನೇನು ಅನಿಸ್ತಾ ಇಲ್ಲ ಅಷ್ಟು. ಓಕೆ, ನಾರ್ಮಲ್ ಆಗೋಯ್ತು ಅಂದ್ಕೊಳ್ಳಿ. ಅಯ್ಯೋ, ತಿಂದಿದ ತಕ್ಷಣ ಹೆಂಗೆ ಅನಿಸ್ಬಿಡ್ದು ಗೊತ್ತಾ ಖಾರ. ಇವಾಗೇನು ಅನಿಸ್ತಾ ಇಲ್ಲ, ಆಗೋಯ್ತು. ಥೂ, ಇದು ಯಾವುದಪ್ಪ ಇದೊಂದು. ಗೈಸ್, ಅಟ್ ಪ್ರೆಸೆಂಟ್ ಟೈಮ್ ಬಂದು 7:39. ಓಕೆನಾ, ಇದನ್ನ ಹಿಂಗೆ ಇಕ್ಕಿದ್ದೆ ನಾನು ಹಿಂಗೆ ಇಕ್ಕಿದ್ದೆ ಬಿಕಾಸ್ ಸ್ಕ್ರೀನ್ ಟರ್ನ್ ಆಗ್ತಿಲ್ಲ ಈ ಫೋನಲ್ಲಿ, ಅದಕ್ಕೆ. ಬಿಟ್ಟರೆ 7:47 ಆಗಿದೆ. ಅದೇ 2.5 minutes ಆ್ಯಂಡ್ ಐ ವಿನ್ ದಿಸ್ ಚಾಲೆಂಜ್. ನಾನು ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಾಗ ಮುಂಚೆನೂ 10 ನಿಮಿಷ ಮಾಡಬೇಕು, ಚಾಲೆಂಜ್ ಹಾಕೋಣ ಅಂತೆಲ್ಲ ಅಂದ್ಕೊಂಡಿದ್ದಿಲ್ಲ. ಇಲ್ಲಿ ಬಂದು ಕೂತ್ಕೊಂಡಲ್ಲ, ಹೇಳೋ ಬರೋದಲ್ಲಿ ಹೇಳ್ಬಿಟ್ಟೆ ಹಂಗೆ. ಬಿಟ್ಟರೆ ಓಕೆ, ಒಂಚೂರು ಸೆನ್ಸ್ ಆಗುತ್ತೆ. ಬಿಟ್ಟರೆ ಹೊಟ್ಟೆನೂ ಪರವಾಗಿಲ್ಲ, ಹೊಟ್ಟೆ ತಣ್ಣಗಾಯ್ತು ಸ್ವಲ್ಪ. ಥೂ, ಮಕ್ಕ ಹಿಡ್ಕೊಂಬಿಟ್ನೆ, ಮುಗೆಲ್ಲ ಉರಿಯುತ್ತೆ ಇವಾಗ. ಬಿಟ್ಟರೆ ಓಕೆ, ನಿಜ ಹೇಳ್ತೀನಿ, ಯಾರೂ ಟ್ರೈ ಮಾಡಬೇಡಿ. ತುಂಬ ಖಾರ ತಿನ್ನೋರು, ಇವತ್ತು ಕರ್ನಾಟಕದವರು ಇವರೆಲ್ಲ ತಿಂದರೆ ಏನು ಖಾರ ಅನ್ಸಲ್ಲ, ತುಂಬ ರೆಗ್ಯುಲರ್ ಖಾರ ತಿನ್ನೋರು. ನಾನು ಆ್ಯಸ್ ಯೂಶುವಲ್ ನಾನು ಹೇಳ್ದಂಗೆ ಆಲ್ರೆಡಿ ಸ್ವಲ್ಪ ಬ್ಲ್ಯಾಂಡ್ ಫುಡ್ಸಲ್ಲಿದ್ದೆ. ಈ ನಡುವೆ ಮಸಾಲ ತಿಂತಾ ಇದ್ದೆಲ್ಲ, ಡಯಟ್ ಮಾಡ್ತಾ ಇರೋದ್ರಿಂದ. ಸೊ ಸದ್ಯಕ್ಕೆ ಏನಾಗಿಲ್ಲ. ಬೆಳಗ್ಗೆ ಪಕ್ಕ ಅದಕ್ಕೆ ಊರು ಬಾಗ್ಲಾಗುತ್ತೆ ಅಂತ ಗೊತ್ತು ನನಗೆ, ಬಿಕಾಸ್ ಒಂಚೂರು ಮಸಾಲೆ ತಿನ್ನೋ ನೆಕ್ಸ್ಟ್ ದಿನ ಬೆಳಗ್ಗೆ ವಾಶ್ರೂಮಲ್ಲಿ ವಾಲ್ಕ್ಯಾನೇನೋ ಬ್ಲಾಸ್ಟ್ ಆಗುತ್ತೆ, ಆ ಥರ. ಸೊ ಇವತ್ತು ನೋಡ್ಬೇಕು ಏನು ಬಾಳಾಗುತ್ತೋ ನಾಳೆ ಬೆಳಗ್ಗೆ ನಂದು. ಬಿಟ್ಟರೆ ಖಾರ ಅನಿಸ್ತಾ ಇಲ್ಲ ಗೈಸ್. ಓಕೆ, ಸೊ ಸುಮ್ಮನೆ ಒಂದು ತೆಗೆದ್ಬಿಟ್ಟೆ, 2 ತೆಗೆದ್ಬಿಟ್ಟೆ ಪ್ಯಾಕೆಟ್. ನಾನು ಒಂದು ಸಾಕಾಗಿರೋದು ಇವಾಗ, ಇನ್ನೊಂದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಾಳೆ ಇವಾಗನೇ ಆಗಿರೋದು. ಬಟ್ ಓಕೆ, ಇದೊಂದು ಯಾವುದಪ್ಪ ಇದು. ಥೂ ಗೈಸ್, ಇಟ್ಸ್ 9 minutes 32 seconds. ಹಿಂಗೆ ಇಟ್ಕೊತೀನಿ. ಇದೇನು ಖಾರ ಅನಿಸ್ತಿಲ್ಲ ಗೈಸ್, ಇದು ತಿಂದಿಲ್ಲ ಅಂದರೆ ಇರ್ತೀನಿ. ಇವಾಗ ನನಗೇನು ಖಾರ ಅನಿಸ್ತಾ ಇಲ್ಲ ಅಷ್ಟೇ, ಖಾರ ಹೊಲ್ಟೋಯ್ತಿನ್ನ. ಖಾರ ಹೊಲ್ಟೋಯ್ತು ಇವಾಗ. ಸೊ 54, 55, 56, 57, 58, 59. ಗೈಸ್, 10 minutes ಇಟ್ಸ್ ಡನ್. ಆ್ಯಂಡ್ ಖಾರ ಆಗ್ತಾ ಇಲ್ಲ. ಸೊ ಸಕ್ಸಸ್ಫುಲ್ ಕಂಪ್ಲೀಟೆಡ್ ಚಾಲೆಂಜ್. ಆ್ಯಂಡ್ ತರಿಸಿದ್ದೀನಿ ಅಂದ್ಬಿಟ್ಟು ಒಂದು ತಿಂತೀನಿ, ಒಂದು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನಾಳೆ ಹೋಗೋಣ ತಿನ್ಕೊಳಕ್ಕೆ. ಬಿಟ್ಟರೆ ನೀರು ಕುಡಿಬೇಕಂತ ಅನಿಸ್ತಾ ಇಲ್ಲ ಗೈಸ್. ಸೊ ಅಫಿಷಿಯಲಿ ಐ ಹ್ಯಾವ್ ಒನ್ ದಿ ಚಾಲೆಂಜ್. ಅಫಿಷಿಯಲಿ ಅಂತ ಎಲ್ಲ ಇಲ್ಲ, ಹಂಗೆ ಬಾಯಲ್ಲಿ ಬರ್ತಾಯಿದೆ ಅಷ್ಟೇ. ಬಿಟ್ಟರೆ
ಚಾಲೆಂಜ್ ಗೆದ್ದೆ. ಬಟ್ ನನ್ನ ಎಕ್ಸ್ಪೀರಿಯೆನ್ಸು, ನನ್ನ ರಿವ್ಯೂ ಏನಂದರೆ, ಇದ್ರ ಮೇಲೆ ಹಾಕಿರೋ ಅಷ್ಟೆಲ್ಲ ಖಾರ ಇಲ್ಲ. ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಂದು 3 to 4 minutes ಇನಿಷಿಯಲ್ ನೀವು ತಿಂದಾಗ ಭಯಂಕರ ಖಾರ, ಯಾವ ಥರ ಖಾರ ತಡಿಯೋಕ್ಕಾಗಲ್ಲ ಅಂದ್ಕೊಳ್ಳಿ, ಆ ಥರ ಖಾರ ಇರುತ್ತೆ. ಒಂದು 3 minutes to 4 minutes ಆಗ್ತಾ ಬಾಯಿ ಫ್ರೀಯಾಗಿ ನಾರ್ಮಲ್ ಆಗಿ ಗಂಟ್ಲು ಖಾರ ಮತ್ತು ಹೊಟ್ಟೆ ಖಾರ ಆಗ್ತಾ ಇರುತ್ತೆ. ಅದಾದಮೇಲೆ ಗಂಟ್ಲು ಫ್ರೀಯಾಗಿ ಹೊಟ್ಟೆ ಮಾತ್ರ ಖಾರ ಅನಿಸ್ತಾ ಇರುತ್ತೆ. ಇವಾಗ ನಾನು ಹೊಟ್ಟೆನೂ ಖಾರ ಅನಿಸ್ತಾ ಇಲ್ಲ, ಹೊಟ್ಟೆನೂ ಉರಿತಾ ಇಲ್ಲ. ಸೊ ನಾರ್ಮಲಾಗಿ ಏನು ಆಗೇ ಇದ್ದೀನಿ ಇವಾಗ. ಸೊ ಟ್ರೈ ಮಾಡ್ಬೋದಂದರೆ ಟ್ರೈ ಮಾಡಿ. ಪೀಪಲ್ ಹೂ ಆರ್ ಇಂಟು ಸ್ಪೈಸ್ ಈಟಿಂಗ್ ಅಲ್ವಾ, ಅವ್ರು ಟ್ರೈ ಮಾಡಿ. ನಾರ್ಮಲಾಗಿ ನೀವು ಸ್ಪೈಸ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂದರೆ ತಿನ್ನೋಕ್ಕೆ ಹೋಗಬೇಡಿ. ಆ್ಯಂಡ್ ಪೀಪಲ್ ಹೂ ಹ್ಯಾವ್ ಅಸ್ತಮಾ, ಪ್ಲೀಸ್ ಡೋಂಟ್ ಟ್ರೈ. ಪೀಪಲ್ ಹೂ ಹ್ಯಾವ್ ಅಸ್ತಮಾ ಪ್ಲಸ್ ದೇ ಡೋಂಟ್ ಈಟ್ ಸ್ಪೈಸ್ ಅಲ್ವಾ, ಅವ್ರು ತಿನ್ನಕ್ಕೆ ಹೋಗಬೇಡಿ. ಪಕ್ಕ ಖಾರಾಗೆ ಉಸಿರಾಡೋಕ್ಕೆ ಕಷ್ಟ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಿಫೋರ್ ಯು ಹ್ಯಾವ್, ಸೊ ಯೋಚಿಸಿ ಏನೇ ಮಾಡೋಕ್ಕಿಂತ ಮುಂಚೆ ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಡೋಂಟ್ ರೆಕಮೆಂಡ್ ಯು ಗೈಸ್ ಟು ಟ್ರೈ. ಓಕೆನಾ, ಯಾವಾಗನ ಒಂದು ಚಿಪ್ ಇಸ್ಕೊಂಡು ಒಂದು 3 ಜನ ಟ್ರೈ ಮಾಡ್ಬಿಟ್ಟು ಖಾರ ಹೇಗಿದೆ ಅಂತ ಟ್ರೈ ಮಾಡಿ ಬಿಟ್ಬಿಟ್ರೆ ಒಂದು ಫುಲ್ ಚಿಪ್ ಒಬ್ಬರು ತಿನ್ನಬೇಕು ಅಂತೆಲ್ಲ ಏನು ತೊಗೊಂಬೇಡಿ ಚಾಲೆಂಜು. ಸೊ ಹಂಗೂ ತೊಗೊಂಡ್ರು ಮಿಲ್ಕ್ ಪ್ರಾಡಕ್ಟ್ಸು ತಿಂದಾದ್ಮೇಲೆ ಮಿಲ್ಕ್ ಪ್ರಾಡಕ್ಟ್ಸು ಇಲ್ಲ ಕರ್ಡು ಇಂಥವನ್ನ ತೊಗೊಳ್ಳಿ. ಸೊ ಬೇಗ ಕೂಲ್ ಡೌನ್ ಆಗುತ್ತೆ ಬಾಡಿ. ಬಿಟ್ಟರೆ ಬನ್ನಿ ಒಂದು ತಿನ್ಕೊಂಡಂಗೆ ವೀಡಿಯೋ ಮಾಡ್ತೀನಿ. ತಿಂದಾಗ ದೇವರೇ ಖಾರ ಅನಿಸ್ತಾ ಇಲ್ಲ ಇವಾಗ. ಬಟ್ ಆ್ಯಸ್ ತೆಗೆದ್ಬಿಟ್ಟಿದ್ದೀನಿ ಅಂತ ಐ ಆಮ್ ಹ್ಯಾವಿಂಗ್ ದಿಸ್. ಒಂದು ಸ್ವೀಟು ಇಲ್ಲ ಅವಾಗ, ಇದು ಸ್ವೀಟೇ ಇಲ್ಲ ಇದು. ಎನಿವೇಸ್ ವಿಡಿಯೋನಿಲ್ಲೇ ಎಂಡ್ ಮಾಡ್ತೀನಿ. ಸೊ ಪ್ಲೀಸ್ ಗೈಸ್ ಡೋಂಟ್ ಟ್ರೈ ದಿಸ್ ಆ್ಯಟ್ ಹೋಮ್. ಮಕ್ಳು ಯಾರನ್ನ ನೋಡ್ತಾ ಇರೋದು ಪ್ಲೀಸ್ ತಿನ್ನಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಮು ಏನು ಇವೆಲ್ಲ ಇರುತ್ತಲ್ಲ, ಇನ್ನೂ ದೇ ವಿಲ್ ಬಿ ಸೆನ್ಸಿಬಲ್ ಅಲ್ವಾ. ಸೊ ಇನ್ನೂ ಒಂಥರ ಅಷ್ಟು ಸ್ಪೈಸ್ ಹ್ಯಾಂಡಲ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ನನ್ನ ಸಜೆಷನ್ ಏನಂದರೆ ಬೇಡ, ಅವಶ್ಯಕತೆ ಇಲ್ಲ. ಇಫ್ ಯು ಸ್ಟಿಲ್ ವಾಂಟ್ ಟು ಹ್ಯಾವ್, ಒಂದು 3 ಜನ ಸೇರಿ ಒಂದು ಚಿಪ್ಪನ್ನು ತಿನ್ನಿ. ಸೊ ಯು ಜಸ್ಟ್ ಫಾರ್ ಟ್ರೈಯಿಂಗ್ ಇಟ್. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ಪ್ಲೀಸ್ ಹೇಳಿ. ನಾನು ಇದನ್ನ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದಿಲ್ಲ. ಸಡನ್ನಾಗಿ ಥಾಟ್ ಆಫ್ ಟ್ರೈಯಿಂಗ್ ಇಟ್ ಬಿಕಾಸ್ ಐ ಸಾ ಸಮ್ ಒನ್ ಟ್ರೈಯಿಂಗ್ ಆ್ಯಂಡ್ ಒಂಥರ ರಿಯಾಕ್ಷನ್ಸ್ ಎಲ್ಲ ಹೆವಿ ಕೊಡ್ತಾಯಿದ್ರು, ಆಗ್ತಿಲ್ಲ ಹಂಗೆ ಹಿಂಗೆ ಅಂತ. ಮೇ ಬಿ ಈಸ್ ನಾಟ್ ಅ ಸ್ಪೈಸಿ ಈಟರ್, ಸೊ ಅದಕ್ಕೆ ಅವ್ರಿಗೆ ಅಷ್ಟು ಖಾರ ಆಗ್ತಿತ್ತೇನೋ. ಬಟ್ ನಮಗಷ್ಟೇ ಪರವಾಗಿಲ್ಲ. ನಾನು ಖಾರ ತಿಂತೀನಿ ಗೈಸ್ ನಾರ್ಮಲಾಗಿ, ಸೊ ಅದರಿಂದನೇ ಆಗಿಲ್ಲ ಅನಿಸುತ್ತೆ. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಅಂಟಿಲ್ ದೆನ್ ಸಿ ಯು ಗೈಸ್, ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಎಲ್ಲ ಚೆನ್ನಾಗಿರಿ. ಸೊ ಈ ವರ್ಷ 2026 ಯಾರ್ಯಾರು ಏನೇನು ಅಂದ್ಕೊಂಡಿದ್ದೀರಾ ಎಲ್ಲ ಆಗಲಿ, ನಿಮ್ಮದು ಆಗಲಿ ನಂದು ಆಗಲಿ, ಎಲ್ಲರೂ ಚೆನ್ನಾಗಿರಿ, ಎಲ್ಲ ಖುಷಿಯಾಗಿರಿ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಗೈಸ್. ಹೆಲ್ತ್ ಈಸ್ ವೆಲ್ತ್ ಅಲ್ವಾ. ಸೊ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್ ಗೈಸ್, ಬಾಯ್. ಸೈನಿಂಗ್ ಆಫ್, ಗೋ ವಿತ್ ರಾಜು. ಗೈಸ್ ಹೊಟ್ಟೆ ಮಾತ್ರ ಹೆವಿ ಉರಿಯುತ್ತೆ. ನನಗೆ 10 minutes ಆದಮೇಲೆ ಸ್ವೀಟ್ ಎಲ್ಲ ತಿಂದಾದ್ಮೇಲೆ ಇವಾಗ ಹೊಟ್ಟೆ ಉರಿತಾ ಇದೆ. ಸೊ ಕೀಪ್ ದಿಸ್ ಇನ್ ಮೈಂಡ್ ಗೈಸ್. ಹೊಟ್ಟೆ ಮಾತ್ರ ಹೆವಿ ಉರಿಯುತ್ತೆ, ಹೆವಿಯಾಗಿ ಉರಿತಾ ಇದೆ.